ನಮಸ್ಕಾರ, ವನಶ್ರೀ ಚಾನಲ್ಗೆ ಸ್ವಾಗತ. ಬನ್ನಿ, ಇವತ್ತು ಅಗ್ನಿಸಾಕ್ಷಿ ಸೀರಿಯಲ್ಲು ಹೇಗೆ ಮೂವ್ ಆಗುತ್ತೆ, ಏನು ಸ್ಟೋರಿ ನೋಡೋಣ ಬನ್ನಿ. ಅದಕ್ಕೆ ಮುಂಚೆ ನನ್ನ ವೀಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ಇವತ್ತು ಅಗ್ನಿಸಾಕ್ಷಿ ಸೀರಿಯಲಲ್ಲಿ ಸಾಕ್ಷಿಗೆ ಕೆಲಸ, ಅವಳು ಸರ್ಟಿಫಿಕೇಟು ಅಲೋ ಮಾಡದಿದ್ದಕ್ಕೆ ಸಾಕ್ಷಿಗೆ ಕೆಲಸ ಕೊಡೋಕ್ಕಾಗಲ್ಲ ಅಂತ ಹೇಳ್ತಾರೆ. ಆದರೆ ಸರ್ಟಿಫಿಕೇಟ್ ತಗೊಂಡಿಲ್ಲ ಅಂತ ಫಸ್ಟ್ ಹೇಳಿರ್ತಾಳೆ. ಆಮೇಲೆ ಏನು ಹೇಳ್ತಾಳೆ ಅಂದರೆ, ನಾನು ಕಾಫಿ ಹೊಡಿತಾಯಿದ್ದೀನಿ ಅಂತ ಹೇಳ್ಬಿಟ್ಟು ಡಿಫರ್ ಮಾಡಿದ್ರು ಸರ್, ನನಗೆ ಸರ್ಟಿಫಿಕೇಟ್ ಸಿಕ್ಕಿಲ್ಲ ಸರ್ ಅಂತ ಹೇಳ್ತಾಳೆ. ಮತ್ತು ಇದನ್ನು ಫಸ್ಟೇ ಹೇಳಬೇಕಲ್ವ, ಯಾಕಮ್ಮ ಹಂಗೆ ಮಾಡಿಕೊಂಡೆ, ಸರ್ಟಿಫಿಕೇಟ್ ಇಲ್ಲ ಅಂದರೆ ಕೆಲಸ ಕೊಡೋಕ್ಕೆ ಬರಲ್ಲ ಅಂತ ಹೇಳ್ತಾನೆ ಅಲ್ಲಿ ಆಫೀಸಲ್ಲಿ. ಆಮೇಲೆ ಬೇಜಾರಾಗುತ್ತೆ, ಇಲ್ಲ ಸರ್ ನಾನು ಕಾಫಿ ಹೊಡಿಲಿಲ್ಲ ಅದು ಅಂತ. ನೀನು ಹೊಡಿಬಿಡಿ, ಒಟ್ಟಿ ಕಾಫಿಯಲ್ಲಿ ಸಿಕ್ಕಾಕ್ಕೊಂಡು ಡಿಫರ್ ಆಗಿದೆಯಾ ತಾನೇ, ಏನೂ ಮಾಡೋಕ್ಕಾಗಲ್ಲ ಅಂತ, ಆಗಲ್ಲ ಇದು ಕೆಲಸ ಅಂತ ಕಳಿಸ್ತಾನೆ. ಆಮೇಲೆ ಬೇಜಾರಾಗುತ್ತೆ ಅವಳಿಗೆ, ಮನೆಗೆ ಬರ್ತಾಳೆ. ಅವ್ರ ಮಾವ, ಅದನ್ನು ಯಾಕಮ್ಮ ಹೇಳೋಕ್ಕೆ ಹೋದೆ ನೀನು, ನಾನು ಅದನ್ನು ಹೇಳು ಅಂತ ಹೇಳಿದ್ನ ನಿನಗೆ, ಅವರು ನಿನ್ನ ಕೆಲಸ ನೀನು ಮಾಡ್ತಾ ಇರಬೇಕಿತ್ತು, ಅವರು ಹೆಂಗಿದ್ರು ನಾನು ಹೇಳಿದ್ದೆ ಕೆಲಸ ಕೊಟ್ಟೆ ಕೊಡೋರು, ಕಾಫಿ ಹೊಡೆದೇ ಡಿಫರ್ ಆಯಿತು ಅಂತ ಏನಕ್ಕಮ್ಮ ಹೇಳೋಕ್ಕೆ ಹೋದೆ ನೀನು ಅಂತ ಹೇಳ್ತಾನೆ. ಅದಕ್ಕೆ ಮಾವ, ಸುಳ್ಳು ಹೇಳೋದು ಹೆಂಗೆ ಮಾವ ಅಂತ ಹೇಳ್ತಾರೆ. ಸುಳ್ಳು ಹೇಳೋದಲ್ಲ ಕಣಮ್ಮ, ಸುಳ್ಳು ಹೇಳು ಅಂತ ಹೇಳಲಿಲ್ಲ, ಸುಳ್ಳು ನಿಜನೂ ಹೇಳಬೇಕಾಗಿರಲಿಲ್ಲ, ನಿನ್ನ ಪಾಡಿ ನೀವು ಸುಮ್ಮನೆ ಇದ್ದಿದ್ರೆ ಸಾಕಾಗಿತ್ತು ಅಂತ. ಆಮೇಲೆ ಈ ಕಡೆ ಅಗ್ನಿ ತಮ್ಮ ಅಂದರೆ ಚಿಕ್ಕಮ್ಮನ ಮಗ, ಅವನು ಮಾಸ್ಟರ್ ಪ್ಲ್ಯಾನ್ ಮಾಡ್ತಿರ್ತಾನೆ. ಅವನ ಪ್ಲ್ಯಾನು ಯಾರಿಗೂ ಗೊತ್ತಾಗ್ತಿರಲ್ಲ. ಅವನದು ಹೆಂಗೆ ಅಂದರೆ ಅಮ್ಮನ ಚಮಚ, ಅಮ್ಮ ಏನು ಹೇಳ್ತಾಳೆ ಅದನ್ನೇ ಮಾಡ್ತಾನೆ ಅವನು. ಹಂಗಾಗಿ ಅವನು ಏನು ಮಾಡ್ತಾನೆ ಅಂತ ಅವ್ರ ಅಮ್ಮನಿಗೆ ಗೊತ್ತಿರುತ್ತೆ ಹೊರತು ಇನ್ಯಾರಿಗೂ ಗೊತ್ತಿರಲ್ಲ. ಈ ಕಡೆ ಅಗ್ನಿಗೆ ಅವಳು ಸಿಕ್ಕಿರಲ್ಲ, ಅದು ಬೇರೆ ಸಿಟ್ಟಿರುತ್ತೆ. ಅಡ್ರೆಸ್ ಹುಡುಕಿ ಹೋದರೆ ಅಲ್ಲಿ ತಲೆ ತಿಂದೋಯ್ತು. ಅವಳು ಅಂತೂ ಎಳೆದಾಡಿಟ್ಲು, ಅಳಿಯಂದ್ರೆ 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 ಅಂತ, ಯಾರು ಏನು ಅಂತ ಗೊತ್ತಿಲ್ಲದಲೇ ಏನು ವಾಚ್ ಎಷ್ಟು, ಕೋಟ್ ಎಷ್ಟು, ಶೂ ಎಷ್ಟು ಅಂತೆಲ್ಲ ಕೇಳಿಕೊಂಡು ತಲೆ ತಿಂದಾಕ್ಬಿಟ್ಟಿದ್ಲು. ಅದು ಬೇರೆ ಅವನಿಗೆ ಅರ್ಧ ಬೇಜಾರಾಗಿತ್ತು. ಈ ಕಡೆ ಮನೆಗೆ ಬಂದಾಗ ಇವಳು ಸಾಕ್ಷಿ ಹಿಂಗಾಯಿತು ಅಂತ ಅಂದಾಗ, ಅಲ್ಲ ಕಣೆ ಅಕ್ಕ, ನೀನು ಅದನ್ನೇ ಯಾಕೆ ಹೇಳಕ್ಕೆ ಹೋದೆ ಅಕ್ಕ ಅಂತ ಹೇಳ್ತಾಳೆ ಸಾಕ್ಷಿ ತಂಗಿ. ಅದು ಸುಳ್ಳು ಹೇಳೋದು ಒಳ್ಳೇದಲ್ಲ ಕಣೆ, ನಿಜ ಹೇಳ್ಬಿಡ್ಬೇಕು. ಇಷ್ಟ ಆದರೆ ಕೆಲಸ ಕೊಡ್ತಾರೆ, ಕಷ್ಟ ಆದರೂ ಬಿಡ್ತಾರೆ. ನಾನು ಮಾಡಿದ ತಪ್ಪಾದರೂ ಏನೈತೆ, ನಾನೇನು ಕಾಫಿ ಹೊಡಿಯೋಕ್ಕೆ ಚೀಟಿ ತಗೊಂಡೋಗಿದ್ದೆ, ಅತ್ತೆ ಮಾಡಿದ ತಪ್ಪಿಗೆ ನಾನು ಸಿಕ್ಕಾಕ್ಕೊಂಡೆ ಅಷ್ಟೇ. ನನ್ನ ಪಾಡಿ ನಾನು ಓದ್ಕೊಂಡೋಗಿ ಎಕ್ಸಾಮ್ ಬರಿತಿದ್ದೆ ತಾನೆ, ಯಾಕೆ ನನ್ನ ಶಿಕ್ಷಿಸಿದ್ರು ಅಂತ ಹೇಳ್ತಾಳೆ. ಸರಿ ಆಯ್ತಲ್ಲ, ಮಾವ ಹೇಳಿದ್ರಲ್ಲ ಅದೇ ಥರ ನೀನು ಹೋಗಿದ್ರೆ ಸಾಕಾಗಿತ್ತು ಅಂತ. ಆಮೇಲೆ ಮಾವ ಬಂದು ಹೇಳ್ತಾನೆ, ನಿನ್ನ ತಂಗಿದು ಫೀಸ್ ಕಟ್ಟಬೇಕು, ಮತ್ತು ನಿನ್ನ ಮೇಂಟೆನೆನ್ಸು ಅದು ಇದು ಅಂತ ತುಂಬ ಖರ್ಚಿರ್ತವೆ ಮಗು, ನಿಂಗೆ ಅರ್ಥ ಆಗಲಿಲ್ಲ, ನೀನು ಯಾಕೆ ಹೇಳೋಕ್ಕೆ ಹೋದೆ, ನಾನೆಲ್ಲ ಮಾತಾಡಿದ್ನಲ್ಲ ಅಂತ ಹೇಳ್ತಾನೆ. ಅದಕ್ಕೆ ಮಾವ, ನನಗೆ ನಿಜ ಹೇಳಬೇಕು ಅನ್ನಿಸ್ತು ಮಾವ, ಹೇಳ್ಬಿಟ್ಟೆ, ಏನು ಮಾಡಲಿ ನಾನು, ನನಗೆ ಸುಳ್ಳು ಹೇಳೋಕ್ಕೆ ಬರಲಿಲ್ಲ. ಅಲ್ಲ, ಸುಳ್ಳು ಹೇಳುವಂತ ಹೇಳಿರಲಿಲ್ವಲ್ಲ, ಅವ್ರಿಗಿನ್ನು ಕೇಳಿದ್ರ ನೀನು ಸುಮ್ಮನೆ ಇರಬೇಕಿತ್ತು ಅಂತ ಹೇಳ್ತಾನೆ. ಆವಾಗ ಅವಳು, ಗೊತ್ತಾಗಲಿಲ್ಲ ಮಾವ ನನಗೆ, ಮತ್ತು ನಾಳೆ ಗೊತ್ತಾದರೆ ಪ್ರಾಬ್ಲಮ್ ಆಗುತ್ತಲ್ಲ ಅಂತ ಹೇಳಿಬಿಟ್ಟೆ ಮಾವ ಅಂತಾಳೆ. ಸರಿ ಅಂತ ಹೇಳ್ಬಿಟ್ಟು, ತಂಗಿಗೂ ಅದು ಬೇಜಾರು ಅನಿಸುತ್ತೆ. ಯಾಕಕ್ಕ ಹಿಂಗೆಲ್ಲ ಮಾಡ್ತೀಯ ನೀನು, ಸುಮ್ಮನೆ ಇರಬಾರ್ದೇನಕ್ಕ, ಮಾವ ಹೇಳಿದ್ರಲ್ಲ ಎಲ್ಲ, ನಿನ್ನ ಪಾಡಿ ನೀನು ಇಂಟ್ರೂವ್ ಮಾಡಿ ಬರಬೇಕಿತ್ತು, ಹೆಂಗೂ ಕೆಲಸ ಆಗೋಗಿತ್ತಲ್ಲ, ಅದಕ್ಕೆ ಯಾಕೆ ಮತ್ತೆ ಹೇಳಿ ನೀನು ಹಾಳು ಮಾಡಿಕೊಂಡೆ ಅಂತ. ಯಾಕೋ ನನಗೆ ಮನಸ್ಸಿಗೆ ಸಮಾಧಾನ ಆಗ್ತಿರ್ಲಿಲ್ಲ, ನಾನು ತಪ್ಪು ಮಾಡ್ತಾಯಿದ್ದೀನಿ ಅನ್ನಿಸ್ತಿತ್ತು, ಅದಕ್ಕೆ ಹೇಳ್ಬಿಟ್ಟೆ ಕಣೆ ಅಂತ ಹೇಳ್ತಾಳೆ. ಆಮೇಲೆ ಈ ಕಡೆ ಅವಳಿಗೂ ಬೇಜಾರಾಗುತ್ತೆ, ಅವ್ರ ಮಾವಂಗೂ ಬೇಜಾರಾಗುತ್ತೆ, ತಂಗಿಗೂ ಬೇಜಾರಾಗುತ್ತೆ, ಎಲ್ಲ ಬೇಜಾರು ಮಾಡ್ಕೊಂಡು ಕೂತಿರ್ತಾರೆ. ಮಾರನೇ ದಿನ ಮೀಟಿಂಗು, ಮತ್ತು ಅಲ್ಲಿ ಕೆಲಸಕ್ಕೆ ಒಬ್ಬಳು ಬೇಕಾಗಿರ್ತಾಳೆ. ಅಷ್ಟೊತ್ತಿಗೆ ಅಲ್ಲಿ ಅಗ್ನಿ ಚಿಕ್ಕಮ್ಮ ಯಾರನ್ನೂ ಕರೆಸ್ಬಿಟ್ಟು ಅವಳನ್ನು ಪ್ರಿಪೇರ್ ಮಾಡಿಬಿಟ್ಟಿರ್ತಾಳೆ. ಸರಿಯಾಗಿ ಬ್ರೈನ್ ವಾಶ್ ಮಾಡಿ, ಅವ್ರು ಇದೇ ಥರ ಕ್ವಶನ್ ಕೇಳ್ತಾರೆ, ನೀನು ಇದೇ ಥರ ಆನ್ಸರ್ ಹೇಳಬೇಕು ಅಂತೆಲ್ಲ ಹೇಳಿರ್ತಾಳೆ. ಅವಳು ಸರಿ ಅಂತ ಹೇಳ್ಬಿಟ್ಟು ಅದಕ್ಕೆಲ್ಲ ಪ್ರಿಪೇರ್ ಆಗಿ, ಅವಳು ಯಾರೋ ಶ್ರೀಮಂತ್ರ ಇರ್ತಾಳೆ, ಭಾಳ ಚಾಲಾಕಿ ಇರ್ತಾಳೆ. ಅವಳನ್ನು ಅಲ್ಲಿಗೆ ಒಂದೇ ಒಂದು ಕ್ಯಾಂಡಿಡೇಟ್ ಬೇಕಾಗಿದೆ, ಒಂದೇ ಕ್ಯಾಂಡಿಡೇಟಿಗೆ ನೀನು ಈ ಥರ ಕೇಳಿದ್ರೆ ಈ ಥರ ಹೇಳು ಅಂತೆಲ್ಲ ಬ್ರೈನ್ ವಾಶ್ ಮಾಡಿರ್ತಾಳೆ.
ಅವರ ಅಮ್ಮ ಮತ್ತು ಅಗ್ನಿ ಚಿಕ್ಕಮ್ಮ, ಅಗ್ನಿಯ ತಮ್ಮ ಅಂದರೆ ಚಿಕ್ಕಮ್ಮನ ಮಗ ಇಷ್ಟು ಸೇರಿಕೊಂಡು ಅವಳನ್ನ ಚೆನ್ನಾಗಿ ಬ್ರೈನ್ ವಾಶ್ ಮಾಡಿ ಚೆನ್ನಾಗಿ ಇದು ಮಾಡಿರ್ತಾರೆ. ಈ ಕಡೆ ಅಗ್ನಿ ಅಪ್ಪ ಕೇಳ್ತಾನೆ ನಾದಿನಿನ, ಒಂದೇ ಕ್ಯಾಂಡಿಡೇಟ್ ಬೇಕಿತ್ತು, ಒಳ್ಳೆಯದನ್ನು ಸೆಲೆಕ್ಟ್ ಮಾಡು ಅಂದಿದ್ದೆ, ಎಲ್ಲರೂ ನೋಡಿದೀಯಾ ಅಂತ. ಓ ಬಾವ ಎಲ್ಲ ರೆಡಿಯಾಗಿದೆ, ನೀವೇನು ವರಿ ಮಾಡ್ಕೋಬೇಡಿ, ನಾನು ನಾಳೆ ಬರೋಕ್ಕೆ ಹೇಳಿದ್ದೀನಿ, ನಾಳೆ ಎಂಟ್ರು ಮಾಡಿ ತೊಗೊಳ್ಳಿ ಅಂತ. ಅವನು ಹೌದಾ ಸರಿ ಅಂತ ಹೇಳ್ಬಿಟ್ಟು ಅವನಿಗೆ ಫುಲ್ ಬ್ಯುಸಿ ಇರ್ತಾನೆ, ಯಾವಾಗಲೂ ಯಾರ ಕೈಗೂ ಸಿಗೋದೇ ಇಲ್ಲ, ಅವನು ಅಷ್ಟು ಬ್ಯುಸಿ ಇರ್ತಾನೆ. ಆಮೇಲೆ ಅಲ್ಲಿ ನಾದಿನಿ ಹತ್ರ ಮತ್ತು ನಾದಿನಿ ಮಗನ ಹತ್ರ ಎಲ್ಲ ಮಾತಾಡಿ, ಮಗಳು ಅಲ್ಲೇ ಇರ್ತಾಳೆ, ಮಗಳು ಸುಮ್ಮನೆ ನೋಡ್ತಾ ಇರ್ತಾಳೆ. ಎಲ್ಲರ ಹತ್ರ ಮಾತಾಡಿಬಿಟ್ಟು ಅವನು ಸರಿ ಆಯಿತು ಅಂತೇಳಿ ಆಫೀಸಿಗೆ ಹೊರಡ್ತೀನಿ ಅಂತ ಹೋಗ್ತಾನೆ. ಆಗ ಈ ಹುಡುಗಿ ಗಾಬರಿ, ಏನಾಯಿತು ಅಂತ ಈ ಹುಡುಗಿಗೆ ಅಷ್ಟು ಗಾಬರಿ ಆಗುತ್ತೆ, ಇದೆಲ್ಲದಕ್ಕೂ ಗಾಬರಿ ಪಡುತ್ತೆ ಅಗ್ನಿ ತಂಗಿ. ಹಾಗಾಗಿ ಆಮೇಲೆ ಅವರು ಹೋದ್ಮೇಲೆ ಇವರಿಬ್ಬರು ಮಾಸ್ಟರ್ ಪ್ಲ್ಯಾನು, ಮಮ್ಮಿ ವರ್ಕ್ ಆಯಿತಾ, ಏನು ಮಾಡಿದೀಯಾ ಅಂತ ಕೇಳ್ತಾನೆ. ಓ ಎಲ್ಲ ರೆಡಿ ಮಾಡಿದ್ದೀನಿ, ನೀನೇನು ವರಿ ಮಾಡ್ಕೋಬೇಡ, ಸುಮ್ಮನಿರು, ನಾಳೆ ಅವಳು ಇಂಟ್ರ್ವ್ಯೂಗೆ ಬರ್ತಾಳೆ, ಓಕೆ ಆಗ್ತಾಳೆ, ನಮ್ಮ ಕಡೆ ಅವಳು ಆಗಿರ್ತಾಳೆ, ನಮಗೆ ಲಾಭ ಆಗುತ್ತೆ ಅಂತ ಎಲ್ಲ ಹೇಳ್ತಾಳೆ. ಆವಾಗ ಹೌದಾ ಮಮ್ಮಿ ಒಳ್ಳೆ ಕೆಲಸ ಮಾಡಿದ್ರಿ ಅಂತ ಹೇಳ್ಬಿಟ್ಟು ಇಬ್ಬರು ನಗಾಡ್ಕೋತಾರೆ. ಒಟ್ಟಿಗೆ ಅಗ್ನಿ ಅಪ್ಪನ ಅಗ್ನಿನ ಸರ್ವನಾಶ ಮಾಡಬೇಕು ಅಂತ ಇವರಿಬ್ಬರು ಪ್ಲ್ಯಾನ್ ಆಗಿರುತ್ತೆ. ಹಾಗಾಗಿ ಇವರು ಸತಗತ ಪ್ರಯತ್ನ ಪಡ್ತಲೇ ಇರ್ತಾರೆ, ಅಮ್ಮ ಮಗ. ಪ್ರತಿಯೊಂದು ವಿಷಯದಲ್ಲೂ ತಲೆ ಹಾಕೋದು, ಪ್ರತಿಯೊಂದು ವಿಷಯದಲ್ಲೂ ಅವರು ಏನೇ ಮಾಡಿದ್ರೂ ಎಲ್ಲ ತಿಳ್ಕೊಳ್ಳೋದು, ಹೀಗೆ ಮತ್ತು ಅಗ್ನಿಗೆ ಅಡ್ಡದಾರಿ ಇಡಿಸೋದು, ಇದೆಲ್ಲ ನಡೀತಾನೇ ಇರುತ್ತೆ. ಆಮೇಲೆ ಈ ಕಡೆ ಬಂದು ಮಾವ ಹೇಳ್ತಾನೆ ಬುದ್ಧಿನ, ನೀನು ಮತ್ತೆ ಹೋಗಿ ಇಂಟ್ರೂನ ಕೇಳು, ಅಟೆಂಡ್ ಮಾಡು, ಅಲ್ಲಿ ಹಾಗೇ ಆಗುತ್ತೆ, ಒಳ್ಳೆ ಸಂಬಳ ಬರುತ್ತೆ, ನಿನ್ನ ತಂಗಿ ಓದಿಸ್ಬೋದು, ಬಿಂದಾಸಾಗಿರ್ಬೋದು ಹಾಗೆಲ್ಲ ಅಲ್ಲಿ. ಆಮೇಲೆ ಅತ್ತೆ ಅಲ್ಲಿ ಹೋದರೆ, ಒಳಗಡೆ ಹೋದರೆ ಅತ್ತೆ ಅದು ಲೈಟ್ ಬಿಲ್ ಕಟ್ಟು ಅಂತಾಳೆ. ಆಮೇಲೆ ಲೈಟ್ ಬಿಲ್ ಕಟ್ಟಲಿಕ್ಕೆ ಇವಳು ಪ್ಲ್ಯಾನ್ ಮಾಡ್ತಾಳೆ, ಅವಳು ಮಗಳಿಗೇ ಕೈ ಕೊಟ್ಬಿಟ್ಟು, ಅತ್ತೆ ಒಂದೊಂದು ತಿಂಗಳು ಒಬ್ಬೊಬ್ರು ಕಟ್ಕೊಂಡ್ರೆ ಆಯಿತು, ಈ ತಿಂಗಳು ನಿಮ್ಮ ಮಗಳೇ ಕಟ್ಟಲಿ ಅಂತ ಹೇಳ್ತಾಳೆ. ಆಮೇಲೆ ಅದು ಹೆಂಗಾಗುತ್ತೆ ಸಾಕ್ಷಿ ಅಂತಂದರೆ, ಏನು ಆಗುತ್ತೆ, ಎಲ್ಲ ಆಗುತ್ತೆ ಅತ್ತೆ, ಅವಳಿಗೂ ಕೆಲಸ ಮಾಡ್ತಾಳೆ, ನಾನು ಕೆಲಸ ಮಾಡ್ತೀನಿ, ಎಲ್ಲರೂ ಸಮವಾಗಿ ಇರೋಣ ಅಂತ ಹೇಳ್ತಾಳೆ. ಸರಿ ಅಂತ ಹೇಳ್ಬಿಟ್ಟು ಮುಖ ಅಷ್ಟು ದಪ್ಪ ಮಾಡ್ಕೊತಾಳೆ. ಅಷ್ಟೊತ್ತಿಗೆ ಇವಳು ಮಗಳು ಬರ್ತಾಳೆ. ಅಲ್ಲಿಗೆ ಬಂದಾಗ ನೀನು ಕಟ್ಟು ಅಂತ ಅವಳು ಕೈ ಕೊಡ್ತಾಳೆ. ನೀನೊಂದು ಲೋಟ ಕಾಫಿ ಮಾಡ್ಕೊಬಂದು ಕೊಡು ಫಸ್ಟು, ನಂಗೆ ತಲೆ ಸಿಡಿತಾ ಇದೆ ಅಂತ. ನೋಡು, ಕಾಫಿ ಪುಡಿ ಅಡುಗೆ ಮನೆಯಲ್ಲೇ ಇದೆ, ಹಾಲು ಅಲ್ಲೇ ಇದೆ, ಸಕ್ಕರೆ ಅಲ್ಲೇ ಇದೆ, ನಿಂಗೆ ಹೆಂಗೆ ಬೇಕು, ಸ್ಟ್ರಾಂಗ್ ಆಗಬೇಕಾ ಲೈಟ್ ಆಗಬೇಕು, ಹೆಂಗೆ ಬೇಕೋ ಹಂಗೆ ಮಾಡಿಕೊಂಡು ಕುಡಿ ನೀನು ಅಂತ ಹೇಳ್ತಾಳೆ. ಅದನ್ನು ಹೇಳೋಕ್ಕೆ ನೀನೇನಾ, ನನಗೆ ಗೊತ್ತು ಅಂತಾಳೆ. ಮತ್ತು ಯಾತಕ್ಕೆ ಇಲ್ಲಿ ಮಾತಾಡ್ತಾಯಿದ್ದೀಯಾ, ಹೋಗಲ್ಲಿ ಕುಡಿ ಮಾಡಿಕೊಂಡು, ನನಗೆ ಟೈಮ್ ಆಯಿತು, ನಾನು ಆಫೀಸಿಗೆ ಹೋಗಬೇಕು, ಅತ್ತೆ ಬರಲ್ಲ ಅಂತ ಹೇಳ್ತಾಳೆ. ಏನೇ ಇವಳು ಹಿಂಗಾಗ್ಬಿಟ್ಲು, ಹೇಳಿದ್ದೇ ಕೇಳಲ್ಲ ಮಾತು, ಮೊದಲು ಎಲ್ಲ ಕೆಲಸನೂ ಮಾಡೋಳು, ಈಗೇನು ಒಂದು ಕೆಲಸ ಮಾಡಲ್ಲ. ಮಾಡಲಿ ಅವಳು ಎಷ್ಟು ದಿನ ಮೆರಿತಾಳೆ ನೋಡ್ತೀನಿ. ಆಮೇಲೆ ನಾನು ಹೇಳ್ದಂಗೆ ಕೇಳಲೇಬೇಕಾಗುತ್ತೆ, ಎಷ್ಟು ಜಂಬ ಇದೆ ಅವಳಿಗೆ, ಎಷ್ಟು ಮೆರಿತಾವಳೆ ನೋಡು ಅಂತೇಳಿ ಬೈತಾಳೆ. ಬೈದ್ಬಿಟ್ಟು ಸುಮ್ಮನಾಗ್ತಾಳೆ ಮಂಜುರಿ. ನಾನು ಮಂಜೂರಿನೇ ಅಲ್ಲ, ಅವಳಿಗೆ ಅವಳಿಗೆ ಬುದ್ಧಿ ಕಲಿಸಿಲ್ಲ ಅಂದರೆ ನಾನು ಮಂಜೂರಿನೇ ಅಲ್ಲ ಅಂತೇಳ್ಬಿಟ್ಟು ಹೇಳ್ಕೊಂಡು ಬೈಕೊಂಡು ಸುಮ್ಮನಾಗ್ತಾಳೆ. ಆಮೇಲೆ ಇವಳು ಸಾಕ್ಷಿ ಆಫೀಸಿಗೆ ಹೋಗ್ತಾಳೆ. ಹೋಗಿ ಅಲ್ಲಿ ಮೀಟಿಂಗ್ ನಡೀತಾ ಇರುತ್ತೆ. ಈ ಕಡೆ ಅಗ್ನಿ ಚಿಕ್ಕಮ್ಮನೂ ಕೂಡ ಈ ಫೇರ್ ಮಾಡಿರೋಂಥ ಹುಡುಗಿರನ್ನ ಬರೋಕ್ಕೆ ಹೇಳಿರ್ತಾಳೆ ಒಬ್ಬಳನ್ನ. ಆ ಕಡೆ ಸಾಕ್ಷಿನೂ ಆಫೀಸಿಗೆ ಬಂದಿರ್ತಾಳೆ. ಅಲ್ಲಿ ಇವನು ಅಗ್ನಿನ ಕೂಡ ಫೋನಲ್ಲಿ ಮಾತಾಡಿಕೊಂಡು ಅವಳನ್ನು ನೋಡಲ್ಲ, ಅಂದರೆ ಸಾಕ್ಷಿನ ನೋಡಲ್ಲ, ಯಾವ ಕಡೆಗೋ ನೋಡಿಕೊಂಡು ಅವನ ಪಾಡಿಗೆ ಅವನು ಮಾತಾಡ್ಕೊಂಡು ಹೋಗ್ತಾನೆ. ಇದಾಗಿತ್ತು ಇವತ್ತಿನ ವೀಡಿಯೋ. ನಾಳೆ ಇನ್ನೊಂದು ವೀಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.